ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಖಮೇನಿ ಹತ್ಯೆ ಆಗುತ್ತಿದ್ದಂತೆ ಹಲವರ ಸೆಲೆಬ್ರೇಷನ್ ಆಗಿದೆ. ಆಗ್ಲೇ ಹೇಳಿದ್ನಲ್ಲ, ಕಠಿಣ ಕಾನೂನಿಂದ ಬೇಸತ್ತಿದ್ರು ಆ ದೇಶದ ಜನ. ಇರಾನ್ಗೆ ಅಂಟಿದ್ದ ಪಾಪ ಕಳೆದೋಯ್ತು ಅಂತ ಸೆಲೆಬ್ರೇಷನ್ ಮಾಡಿದ್ದಾರೆ. ಇರಾನ್ನಲ್ಲಿ ಮಹಿಳೆಯರ ಮೇಲೆ ಕಠಿಣ ಕಾನೂನನ್ನ ಖಮೇನಿ ಹೇರಿದ್ರು. ಹಿಜಾಬ್ ಸೇರಿ ಇತರೆ ಕಠಿಣ ಕಾನೂನನ್ನ ಅಯಾತುಲ್ಲಾ ಖಮೇನಿ ಅವರು ಹೇರಿದ್ರು. ಹಾಗಾಗಿ ಅವರ ಹತ್ಯೆಯಿಂದ ಹೆಣ್ಣು ಮಕ್ಕಳು ಸೆಲೆಬ್ರೇಟ್ ಮಾಡಿದ್ದಾರಂತೆ. ಖಮೇನಿ ಹತ್ಯೆಯಿಂದ ಮಹಿಳೆಯರಿಗೆ ಒಂದು ರೀತಿ ಫ್ರೀಡಮ್, ಎಲ್ಲ ಕಟ್ಟುಪಾಡುಗಳಿಂದ ಮುಕ್ತಿ ಸಿಕ್ತು ಅಂತ ರಾತ್ರೋರಾತ್ರಿ ಹೆಣ್ಣು ಮಕ್ಕಳು ಸೆಲೆಬ್ರೇಟ್ ಮಾಡಿದ್ದಾರೆ. ಇರಾನ್ನಲ್ಲಿ ಖಮೇನಿ ಹತ್ಯೆ ಆಗ್ತಾ ಇದ್ದಂತೆ ಅಂಥ ದೃಶ್ಯಗಳು ಕೂಡ ಇರಾನ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಸ್ಟ್ ಖಮೇನಿ ಮಾತ್ರ ಅಲ್ಲ, ಅಧಿಕಾರಿಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಜನರ ಹತ್ಯೆ ಆಗಿದೆ. ಕಾರಣ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರೋದ್ರಿಂದ. ಯಾಕೆ ಇರಾನ್ನನ್ನ ಪದೇ ಪದೇ ಇಸ್ರೇಲ್ ಮತ್ತು ಅಮೆರಿಕ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ದಾಳಿ ಮಾಡ್ತಾ ಇದೆ ಅಂದ್ರೆ, ಅಣ್ವಸ್ತ್ರ ತಯಾರಿಕೆ ಮಾಡುತ್ತೆ ಇರಾನ್ ಅಂತ. ತನ್ನದೇ ನೆಲದಲ್ಲಿ ಹಲವು ಬಾರಿ ಅಣ್ವಸ್ತ್ರ ತಯಾರಿಕೆಗೆ ಸಿದ್ಧತೆಗಳಾಗಿ ಕೊನೆ ಹಂತಕ್ಕೂ ಕೂಡ ಅದು ಫೇಲ್ ಆಗಿದೆ ಅಂದ್ರೆ ಕಾರಣ ಈ ರೀತಿಯ ದಾಳಿಗಳು. ಯಾಕೆ ಅಣ್ವಸ್ತ್ರ ತಯಾರಿಕೆಗೆ ಇಷ್ಟು ಭಯ ಬಿದ್ದಿದೆ ಬೇರೆ ದೇಶಗಳು, ಅದು ಕೂಡ ವಿಶ್ವದ ದೊಡ್ಡನ್ನ ಅಮೆರಿಕ ಅನಿಸ್ಕೊಂಡು ಕೂಡ ಅಮೆರಿಕ ಕೂಡ ಭಯ ಪಡ್ತಾ ಇದೆ ಇರಾನ್ನಲ್ಲಿ ಅಣ್ವಸ್ತ್ರ ತಯಾರಿಕೆಯ ವಿಚಾರವನ್ನ ತಿಳ್ಕೊಂಡು ಅಂತ ಅಂದ್ರೆ ನಾಳೆ ದಿನ ಅದು ಮಾರಕ ಅಂತ. ಅಣ್ವಸ್ತ್ರ ಇರುವಂತಹ ದೇಶದ ಅಕ್ಕಪಕ್ಕ ಬದುಕೋದು ಬಹಳ ಕಷ್ಟ, ನಾಳೆ ದಿನ ಅದು ಮಾರಕ ಆಗಬಹುದು ಅಂತ. ಹಾಗಾಗಿ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ ನಾವು ಅಣ್ವಸ್ತ್ರ ತಯಾರಿಕೆಗೆ ಅಂತ ಎಲ್ಲಾ ರೀತಿಯ ಸಿದ್ಧತೆಗಳಾಗುತ್ತೆ, ಕೊನೆ ಹಂತಕ್ಕೆ ಬರುತ್ತೆ, ಕಂಪ್ಲೀಟ್ ಆಗಿದ್ರೆ ಫೇಲ್ ಮಾಡುವಂತಹ ಪ್ರಯತ್ನಗಳು ಇಸ್ರೇಲ್ ಮತ್ತು ಅಮೆರಿಕಾದಿಂದ ಸತತವಾಗಿ ಆಗ್ತಾ ಇತ್ತು. ಈ ಬಾರಿ ಕೂಡ ಅಣ್ವಸ್ತ್ರ ತಯಾರಿಕೆ ಇರಾನ್ನಲ್ಲಿ ಆಗ್ತಾ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಈ ಅಣ್ವಸ್ತ್ರ ತಯಾರಿಕೆಯ ವಿಚಾರದಿಂದ ಹಿಂದೆ ಸರಿಬೇಕು, ಅದನ್ನ ಕೈ ಬಿಡಬೇಕು ಅಂತ ಹಲವು ಬಾರಿ ಸಭೆಗಳಾದ್ರೂ ಕೂಡ ಯಾವುದೂ ಕೂಡ ಕೈಗೂಡಿರ್ಲಿಲ್ಲ ಅಂತ ಇರಾನ್ ಪಣ ತೊಟ್ಟಿತ್ತು, ಅಣ್ವಸ್ತ್ರ ತಯಾರಿಕೆ ಮಾಡೇ ತೀರ್ತೀವಿ ಅಂತ. ಸೊ ಹಾಗಾಗಿ ನೇರವಾಗಿ ಮತ್ತೆ ಇರಾನ್ನನ್ನ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರುವಂತಹ ಪರಿಣಾಮ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಅನ್ನಿಸ್ಕೊಂಡಂತಹ ಅಯಾತುಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ಎಲ್ಲವೂ ಕೂಡ ಶಾಂತನ ಖಂಡಿತ ಇಲ್ಲ, ಮತ್ತೆ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಖಮೇನಿ ಹತ್ಯೆ ಬಳಿಕವೂ ಕೂಡ ಇಸ್ರೇಲ್ನಿಂದ ಅಟ್ಯಾಕ್ ಆಗ್ತಾ ಇದೆ ಅಂತೆ. ನಿಮ್ಗೆ ನೆನಪಿರ್ಲಿ, ಒಂದು ಪುಟ್ಟ ರಾಷ್ಟ್ರ ಇರಾನ್ ಆದ್ರೂ ಕೂಡ ಇಷ್ಟು ದಿನಗಳ ಕಾಲ ಯುದ್ಧದ ಪರಿಸ್ಥಿತಿಯನ್ನ ತಡೆಗಟ್ಕೊಂಡಿದೆ ಅಂತ ಅಂದ್ರೆ ಅದರ ಬಳಿ ಇರುವಂತಹ ಯುದ್ಧ ಉಪಕರಣಗಳು. ಇರಾನ್ನ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಇರಾನ್ ಮೇಲೆ ಯುದ್ಧ ತೀವ್ರಗೊಳಿಸುತ್ತೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆಯಂತೆ. ಇಸ್ರೇಲ್ ಸೇನೆಯಿಂದಲೇ ಅಧಿಕೃತವಾಗಿ ಘೋಷಣೆ ಆಗಿದೆ. ಇರಾನ್ ಸೇನೆಯನ್ನ ನಿಷ್ಕ್ರಿಯಗೊಳಿಸುವುದಾಗಿ ಪಣ ತೊಟ್ಟಿದೆಯಂತೆ ಇಸ್ರೇಲ್. ಇರಾನ್ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ದಾಳಿ ಮುಂದುವರಿತಾ ಇತ್ತು. ದಾಳಿಯನ್ನ ಮುಂದುವರಿಸ್ತೀವಿ, ಕಂಪ್ಲೀಟ್ ಆಗಿ ಅಲ್ಲಿನ ಮಿಲಿಟರಿ ತಾಣಗಳಿರುತ್ತಲ್ಲ ಅದನ್ನ ಧ್ವಂಸ ಮಾಡೋ ತನಕ ಕೂಡ ಈ ದಾಳಿ ನಿಲ್ಲಲ್ಲ ಅನ್ನೋದ್ರ ಬಗ್ಗೆ ಇಸ್ರೇಲ್ ಘೋಷಣೆ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ದಾಳಿ ಪ್ರತಿ ದಾಳಿಗಳು ಮತ್ತೆ ಮುಂದುವರಿತಾ ಇರೋದ್ರಿಂದ ಪರಿಸ್ಥಿತಿ ಕೈ ಮೀರಿ ಹೋಗುವ ಸಾಧ್ಯತೆಗಳಿದೆ. ಇದು ಆಬ್ವಿಯಸ್ಲಿ ವಿಶ್ವದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನ ಬೀರೋದ್ರಲ್ಲೂ ಕೂಡ ಎರಡು ಮಾತಿಲ್ಲ. ಹೀಗಾಗಿ ಯಾವ ಹಂತ ತಲುಪುತ್ತೆ ಅನ್ನುವಂತಹ ಆತಂಕ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ಇರಾನ್ ಮೇಲೆ ಇಸ್ರೇಲ್ ಮಾಡಿರುವಂತಹ ದಾಳಿಯ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಜಸ್ಟ್ ಬಂಕರ್ಗಳನ್ನ ಜೊತೆಗೆ ಮಿಲಿಟರಿ ತಾಣಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ದಲ್ಲ, ಸಾರ್ವಜನಿಕರು ವಾಸ ಮಾಡ್ತಾ ಇದ್ದಂತಹ ನೆಲೆಗಳ ಮೇಲೂ ಕೂಡ ನಿನ್ನೆ ಬಾಂಬ್ ದಾಳಿ ಆಗಿದೆ. ಹಾಗಾಗಿ ಅಲ್ಲಿ ವಾಸ ಮಾಡಿರುವಂತಹ ಜನಸಾಮಾನ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಇರಾನ್ನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.